ಇವತ್ತೇನು 1278 ದಿವಸ ಕುಡಿತೀನಿ ಭಾಗದ ಏನು 12,800 ಎಕರೆ ಭೂಮಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಪರಿಹಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಹಲವಾರು ಸಭೆಗಳನ್ನು ಇವತ್ತು KEDB ಮಂತ್ರಿ ಏನು ಸಭೆಯನ್ನಾಗಿದೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಕೂಡ ಸಭೆ ಆದರೆ ಇದಕ್ಕೆ ಪರಿಹಾರವನ್ನು ಕೊಟ್ಟಿಲ್ಲ. ಇವತ್ತು ಪರಿಹಾರ ಕೊಡಬೇಕು, ಅದಕ್ಕೋಸ್ಕರ ಬಳ್ಳಾರಿ ಬಂದ್ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇನ್ನು ಮೇಲೆ ಆದರೆ ಇವತ್ತು ಕರ್ನಾಟಕ ಸರ್ಕಾರ ದಲ್ಲಾಳಿಗೋಸ್ಕರ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತು ಜಿಂದಾಲ್ ಕಾರ್ಖಾನೆಗೆ ರೈತರ ಭೂಮಿಯನ್ನು ಕೊಡ್ತಾ ಇದ್ದಾರೆ ಅತಿ ಕಮ್ಮಿ ರೇಟಿಗೆ. ಇವತ್ತು ಮಾನ ಮರ್ಯಾದೆ ಸರ್ಕಾರ ಅಂತ ಹೇಳ್ಬೇಕಾಗತ್ತೆ. ಮಾನ ಮರ್ಯಾದೆ ಬೇಡ ಸರ್ಕಾರಕ್ಕೆ, ಸ್ವಲ್ಪ ಆದರೆ ಮಾನ ಮರ್ಯಾದೆ ಇರಬೇಕಾಗತ್ತೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ತಕ್ಷಣವೇ ಪರಿಹಾರ ಆಗಬೇಕು, ಇಲ್ಲಾಂದರೆ ಇದು ಹೋರಾಟ ಸ್ವರೂಪ ಬದಲಾವಣೆ ಆಗುತ್ತೆ, ಅದರ ಪರಿಣಾಮ ಈ ಸರ್ಕಾರದ ಮೇಲೆ ಬೀಳುತ್ತೆ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ, ದಯವಿಟ್ಟು ರೈತರ ಬಗ್ಗೆ ಅಗ್ರವಾಗಿ ಏನಾದರೂ ಕಂಡ್ರೆ ಅದು ಪರಿಣಾಮ ಏನಾಗುತ್ತೆ ಅಂತ ಮುಂದಿನ ದಿನದಲ್ಲಿ ನೀವು ನೋಡಬೇಕಾಗುತ್ತೆ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಧನ್ಯವಾದ. ಭೂ ಸಂತ್ರಸ್ತರ ಹೋರಾಟ ಸಮಿತಿ ಕುಡ್ತಿನಿ ಪ್ರದೇಶದ 7 ಹಳ್ಳಿಗಳ ರೈತರು ಇವತ್ತು ಜಿಲ್ಲೆಯಾದ್ಯಂತ ಸ್ವಯಂ ಪ್ರೇರಿತ ಬಂದ್ ನಡೆಸಬೇಕು ಅಂತೇಳಿ ಬಳ್ಳಾರಿ ಜಿಲ್ಲೆಯ ನಾಗರಿಕರಿಗೆ ನಾವು ಕರೆ ಮಾಡಿದ್ದೀವಿ. ಮುಖ್ಯವಾಗಿ ಬಳ್ಳಾರಿ ಜಿಲ್ಲೆಯ ಎಲ್ಲ ನಾಗರಿಕರ ಬೆಂಬಲವನ್ನು ನಾವು ಕೋರ್ತಾ ಇರೋದು 2010ರಲ್ಲಿ ಈ 7 ಹಳ್ಳಿಗಳಿಂದ ಏನು ಇವತ್ತು ಆರ್ಸೆಲರ್ ಮಿತ್ತಲ್ ಕಂಪನಿಗಾಗಿ, ಬ್ರಾಹ್ಮಣಿ ಸ್ಟೀಲ್ಸ್ಗಾಗಿ, ಅದೇ ರೀತಿಯಲ್ಲಿ ವಿಜಯನಗರ ಸ್ಟೀಲ್ ಕೈಗಾರಿಕೆಗಳಿಗೋಸ್ಕರ ಸುಮಾರು 13,000 ಎಕರೆ ಜಮೀನನ್ನು ಬಲವಂತವಾಗಿ ಮತ್ತು ಮೋಸದ ಭೂಬೆಲೆಯನ್ನು ಕಟ್ಟಿ ಅವತ್ತಿನ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವದ ಜನಾರ್ದನ್ ರೆಡ್ಡಿ ಅವರ ಉಸ್ತುವಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರ ಮೇಲೆ ದಬ್ಬಾಳಿಕೆ ನಡೆಸಿ ಸ್ವಾಧೀನ ಮಾಡಲಾಯಿತು. ಸೊ ಈಗ ಅಲ್ಲಿಂದ ಇಲ್ಲಿವರೆಗೆ ನಾವು ಕೇಳ್ತಾ ಇದ್ದೀವಿ, ನೀವು ಭೂಮಿಯ ಬೆಲೆ ಏನು ಕಟ್ಟಿದಿರಿ ಅದು ಸರ್ಕಾರದ ಒಂದು ಮಾನದಂಡಗಳ ಪ್ರಕಾರ ಕಟ್ಟಿಲ್ಲ, ಅದರಲ್ಲಿ ಕಂಪನಿ ಮಾಲೀಕರ ಪರವಾಗಿ ಶಾಮೀಲಾಗಿ ನೀವು ಮೋಸ ಮಾಡಿದಿರಿ, ಅದು ಮೋಸದ ಭೂಬೆಲೆ, ಅದನ್ನು ರದ್ದು ಮಾಡಬೇಕು ಅಂತ ಕೇಳ್ತಾ ಬರ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 5-6 ಸರ್ಕಾರಗಳು ಬಂದೋಗಿದ್ದಾವೆ. ಯಾವ ಸರ್ಕಾರಗಳು ಕೂಡ ಈ ಒಂದು ಮೋಸದ ಭೂಬೆಲೆಯನ್ನು ಇಲ್ಲಿವರೆಗೆ ರದ್ದು ಮಾಡಲಿಲ್ಲ. ಹೀಗಾಗಿ ಏನಾಗಿದೆ, ಇವತ್ತು ಅಲ್ಲಿಯ ಬೆಲೆ ಎಷ್ಟಿದೆ ಭೂಮಿಗೆ ಅಂತೇಳಿ ಲೆಕ್ಕ ಹಾಕಿದರೆ ಇವತ್ತು KIDB ಅವರೇ ನಮ್ಮ ಹತ್ರ 5 ಲಕ್ಷ 6 ಲಕ್ಷ 8 ಲಕ್ಷಕ್ಕೆ ಅಂತೇಳಿ ತೊಗೊಂಡು 1.5 ಕೋಟಿ ರೂಪಾಯಿಗೆ ಮಾರಾಟಕ್ಕೆ ಇಟ್ಟಿದ್ದಾರೆ. ಅಂದರೆ ಅಷ್ಟೊಂದು ಬೆಲೆ ಬಾಳ್ತಕ್ಕಂಥ ಭೂಮಿ. ಅದು ಮಾತ್ರ ಅಲ್ಲ, ಜಿಲ್ಲಾ ನ್ಯಾಯಾಲಯ ಒಂದು ಮಾತು ಹೇಳಿದೆ, ಏನಂತ ಹೇಳಿದ್ರೆ ಇವತ್ತು ಇಲ್ಲಿಯ ಭೂಬೆಲೆಯನ್ನು ನಿಗದಿ ಮಾಡಿದೆ, ಅದು ಇವತ್ತಿನ ಈ ಭೂಮಿಗೆ ಸಂಬಂಧಪಟ್ಟಂಥ ಮೌಲ್ಯ ಇದೆಯಲ್ಲ ಅದಕ್ಕೆ ಅದು ಸರಿಸಾಟಿನೇ ಅಲ್ಲ. ಕನಿಷ್ಠ ಬೆಲೆ ಅಂತಕ್ಕಂಥದ್ದು 30,20,270 ರೂಪಾಯಿ ಅಂತೇಳಿ ಇವತ್ತು ಜಿಲ್ಲಾ ನ್ಯಾಯಾಲಯ ಗುರುತು ಮಾಡಿದೆ. ಅದನ್ನು ಇವತ್ತು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಆದ್ದರಿಂದ 30 ಲಕ್ಷ ರೂಪಾಯಿ 20,270 ರೂಪಾಯಿ ಕನಿಷ್ಠ ಈ ಭೂಮಿಗೆ ಬೆಲೆ ಅಂತೇಳಿ ಹೇಳಿರುವಾಗ ಆವತ್ತು ಇದೇ ಜಿಲ್ಲಾ ಅಧಿಕಾರಿಗಳು ಭೂಬೆಲೆ ನಿಗದಿ ಮಾಡುವಾಗ ಕೇವಲ ಇಲ್ಲಿಯ ಭೂಮಿಯ ಬೆಲೆ 2.5 ಲಕ್ಷ ಅಂತ ನಿಗದಿ ಮಾಡಿದ್ದಾರೆ, ಕನಿಷ್ಠ ಬೆಲೆ. ಸೊ ಆ ರೀತಿಯಲ್ಲಿ ಅಪಾರವಾದಂಥ ನಷ್ಟ ನಮಗಾಗಿದೆ. 13,000 ಎಕರೆಗೆ ಹತ್ರ ಸುಮಾರು 20,000 ಕೋಟಿ ರೂಪಾಯಿನಷ್ಟು ನಷ್ಟ ಆಗಿದೆ. ನಾವಿದನ್ನು ತನಿಖೆ ಮಾಡಬೇಕು. ಈ ಯಾರ್ಯಾರು ಮೋಸದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ವಹಿಸಬೇಕು, ರೈತರಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೀವಿ. ಯಡಿಯೂರಪ್ಪನವ್ರ ಸರ್ಕಾರ ಏನೂ ಮಾಡಲಿಲ್ಲ. ಆನಂತರ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ಅಥವಾ ಕುಮಾರಸ್ವಾಮಿ ಅವರ ಸರ್ಕಾರ, ಆನಂತರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ, ಏನೆಲ್ಲ ಸರ್ಕಾರಗಳು ಬಂದವು, ಯಾವ ಸರ್ಕಾರಗಳು ಕೂಡ ರೈತರಿಗೆ ಈ ಪ್ರಮಾಣದಲ್ಲಿ 20,000 ಕೋಟಿಯಷ್ಟು ನಷ್ಟ ಆಗಿದೆ, ಮೋಸ ಆಗಿದೆ, ಇದನ್ನು ತನಿಖೆ ಮಾಡೋಕ್ಕೂ ಅವರು ತಯಾರಾಗ್ತಾ ಇಲ್ಲ, ನಮಗೆ ನ್ಯಾಯವಾದ ಬೆಲೆ ಕೊಡೋಕ್ಕೂ ತಯಾರಾಗ್ತಾ ಇಲ್ಲ. ಸೊ ಹೀಗಾಗಿ